ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಹಿಮಾಚಲ ಪ್ರದೇಶದ ವೈದ್ಯಕೀಯ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮಸ್ಕಾರ. ಹೌದು, ಅಂದ್ರೆ MBBS, BDS ಮತ್ತೆ ಆಯುಷ್ ಕೋರ್ಸ್ಗಳು ಎಲ್ಲದರ ಬಗ್ಗೆನೂ. ನಮ್ಮ ಹತ್ರ ಇರೋದು ಅಟಲ್ ವೈದ್ಯಕೀಯ ಮತ್ತು ಸಂಶೋಧನಾ ವಿಶ್ವವಿದ್ಯಾಲಯ ಅಂದ್ರೆ AMRU. ಅವರ 2024-25ರ ಮಾಹಿತಿ ಕೈಪಡಿಗಳು ಮತ್ತೆ ಅವರ ವೆಬ್ಸೈಟ್ನ ಕೆಲವೊಂದು ಮುಖ್ಯ ಭಾಗಗಳು. ಕರೆಕ್ಟ್. ಇದರ ಆಧಾರದ ಮೇಲೆ ಹಿಮಾಚಲದಲ್ಲಿ ಮೆಡಿಕಲ್ ಸೀಟ್ ಆಸೆ ಪಡೋರಿಗೆ ಏನೆಲ್ಲ ಅವಕಾಶಗಳಿವೆ, ಪ್ರೊಸೆಸ್ ಹೇಗಿರುತ್ತೆ, ಮುಖ್ಯವಾಗಿ ಯಾವ ಕಾಲೇಜುಗಳಿವೆ, ಫೀಸ್ ಎಷ್ಟಿರ್ಬೋದು, ಇದನ್ನೆಲ್ಲ ಚರ್ಚೆ ಮಾಡೋಣ. ಖಂಡಿತ. ಮೊದಲಿಗೆ ಹಿಮಾಚಲದಲ್ಲಿ ಮೆಡಿಕಲ್ ಅಡ್ಮಿಷನ್ಗೆ ಬೇಸಿಕ್ ಏನು? ಬೇಸಿಕ್ ಅಂದ್ರೆ ನೀಟ್ UG ಸ್ಕೋರ್, ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ಇದೆಯಲ್ಲ, ಅದರಲ್ಲಿ ಮೊದಲು ಕ್ವಾಲಿಫೈ ಆಗಬೇಕು. ಇದು ಕಂಪಲ್ಸರಿ. ಓಕೆ, ಕ್ವಾಲಿಫೈ ಆಮೇಲೆ ಎಲ್ಲ ಕೌನ್ಸಿಲಿಂಗ್, ಸೀಟ್ ಹಂಚಿಕೆ ಎಲ್ಲವನ್ನೂ ಮಂಡಿಯಲ್ಲಿರೋ AMRU ವಿಶ್ವವಿದ್ಯಾಲಯವೇ ನೋಡ್ಕೊಳ್ಳುತ್ತೆ. ಇದು MBBS, BDS ಅಷ್ಟೇ ಅಲ್ಲ, BAMS, BHMS ಮತ್ತೆ BSORMS ಅಂತ ಒಂದು ಕೋರ್ಸ್ ಇದೆ, ಸೋವಾರಿಕ್ಪ. ಸೋವಾರಿಕ್ಪ ಅಂದ್ರೆ ಟಿಬೆಟಿಯನ್ ವೈದ್ಯ ಪದ್ಧತಿ ಅಲ್ವಾ? ಹೌದು, ಅದಕ್ಕೂ AMRU ಮೂಲಕವೇ ಅಡ್ಮಿಷನ್. ಇಂಟ್ರೆಸ್ಟಿಂಗ್. ಸರಿ, ಹಾಗಾದ್ರೆ ಹಿಮಾಚಲದಲ್ಲಿರೋ ಮುಖ್ಯವಾದ ಮೆಡಿಕಲ್ ಕಾಲೇಜ್ಗಳು ಯಾವುವು? ಮೊದಲು ಸರ್ಕಾರಿ MBBS ಕಾಲೇಜ್ಗಳ ಬಗ್ಗೆ ಹೇಳಿ. ಸರ್ಕಾರಿ MBBS ಕಾಲೇಜ್ಗಳು 6 ಇವೆ. ಶಿಮ್ಲಾದ IGMC ಅಂದ್ರೆ ಇಂದಿರಾ ಗಾಂಧಿ ಮೆಡಿಕಲ್ ಕಾಲೇಜ್, ಇದು ತುಂಬಾ ಹಳೆಯದು, ಪ್ರಸಿದ್ಧವಾದದ್ದು. ಹೌದು, ಕೇಳಿದ್ದೀನಿ. ಆಮೇಲೆ ಡಾಕ್ಟರ್ RPGMC ಟಂಡಾ, ಡಾಕ್ಟರ್ YSPGMC ನಹಾನ್, SLBS GMC ಮಂಡಿ, PTJLMG ಚಂಬಾ ಮತ್ತೆ ಡಾಕ್ಟರ್ RKGMC ಹಮೀರ್ಪುರ್. ಹೀಗೆ ಒಟ್ಟು 6. ಓಕೆ, ಇನ್ನು ಖಾಸ್ಲಿ MBBS ಕಾಲೇಜ್? ಪ್ರೈವೇಟ್ನಲ್ಲಿ ಸದ್ಯಕ್ಕೆ ಒಂದೇ MBBS ಕಾಲೇಜ್ ಇರೋದು. ಅದು ಸೋಲನ್ ಜಿಲ್ಲೆಯ ಕುಮಾರ್ಹಟ್ಟಿಯಲ್ಲಿರುವ ಮಹರ್ಷಿ ಮಾರ್ಕಂಡೇಶ್ವರ್ ಮೆಡಿಕಲ್ ಕಾಲೇಜ್, MMC ಅಂತ ಶಾರ್ಟ್ ಆಗಿ ಹೇಳ್ತಾರೆ. ಸರಿ, ಈಗ BDS ಅಂದ್ರೆ ಡೆಂಟಲ್ ಮತ್ತೆ ಆಯುಷ್ ಕೋರ್ಸ್ಗಳಿಗೂ ಇದೇ ರೀತಿ ಸರ್ಕಾರಿ ಖಾಸಗಿ ಆಯ್ಕೆಗಳಿವೆಯಾ? ಖಂಡಿತ ಇವೆ. BDSಗೆ ಶಿಮ್ಲಾದಲ್ಲಿ ಒಂದು ಸರ್ಕಾರಿ ಡೆಂಟಲ್ ಕಾಲೇಜ್ ಇದೆ. ಖಾಸಗಿಯಾಗಿ ಪಾಂಟಾ ಸಾಹಿಬ್, ಬಡ್ಡಿ, ಸುಂದರ್ನಗರದಲ್ಲಿ ಕಾಲೇಜ್ಗಳಿವೆ. ಓಕೆ. ಇನ್ನು ಆಯುಷ್ ವಿಚಾರಕ್ಕೆ ಬಂದ್ರೆ ಪಪ್ರೋಲಾದಲ್ಲಿ ರಾಜೀವ್ ಗಾಂಧಿ ಸರ್ಕಾರಿ ಆಯುರ್ವೇದ ಕಾಲೇಜ್ ಇದೆ, BAMSಗೆ. ಇದು ಕೂಡ ತುಂಬಾ ಫೇಮಸ್. ಅದು ಪಪ್ರೋಲಾ ಕಾಲೇಜ್ ಹೆಸರುವಾಸಿ. ಅದರ ಜೊತೆಗೆ ಕೆಲವು ಖಾಸಗಿ ಆಯುರ್ವೇದ ಹೋಮಿಯೋಪತಿ ಕಾಲೇಜ್ಗಳು ಇವೆ. ಆಮೇಲೆ ನಾನಾಗ್ಲೇ ಹೇಳಿದ್ನಲ್ಲ, BSRMS. ಸೋವಾರಿಕ್ಪ. ಅದು ಧರ್ಮಶಾಲಾದಲ್ಲಿರೋ ಮೆನ್ ಸಿಖಾಂಗ್ ಸಂಸ್ಥೆಯಲ್ಲಿದೆ. ಸರಿ, ಈಗ ಈ ಕಾಲೇಜ್ಗಳಲ್ಲಿ ಸೀಟು ಹಂಚಿಕೆ ಹೇಗೆ? ಅಂದ್ರೆ ಸ್ಟೇಟ್ ಕೋಟಾ, ಆಲ್ ಇಂಡಿಯಾ ಕೋಟಾ? ಸರ್ಕಾರಿ MBBS ಮತ್ತೆ BDS ಕಾಲೇಜ್ಗಳಲ್ಲಿ 85% ಸೀಟುಗಳು ಹಿಮಾಚಲ ಪ್ರದೇಶದ ಬೋನಾಫೈಡ್ ವಿದ್ಯಾರ್ಥಿಗಳಿಗೆ, ಅಂದ್ರೆ ರಾಜ್ಯ ಕೋಟಾ. ಓಕೆ, 85%. ಉಳಿದ 15% ಅಖಿಲ ಭಾರತ ಕೋಟಾಕ್ಕೆ ಹೋಗುತ್ತೆ. MCC ಕೌನ್ಸಿಲಿಂಗ್ ಮೂಲಕ ಭರ್ತಿಯಾಗುತ್ತೆ ಅದು. ಸರಿ, ಖಾಸಗಿ ಕಾಲೇಜ್ಗಳಲ್ಲಿ ಅಲ್ಲಿ ಸ್ವಲ್ಪ ಬೇರೆ ಇರುತ್ತಲ್ವಾ? ಹೌದು, ಖಾಸಗಿ MBBS ಕಾಲೇಜ್ ಅಂದ್ರೆ MMC ಸೋಲನ್ನಲ್ಲಿ 50% ಸೀಟುಗಳು ಸ್ಟೇಟ್ ಕೋಟಾ, ಅಂದ್ರೆ ಹಿಮಾಚಲಿ ವಿದ್ಯಾರ್ಥಿಗಳಿಗೆ. ಇನ್ನು 50% ಮ್ಯಾನೇಜ್ಮೆಂಟ್ ಕೋಟಾ, ಇದರಲ್ಲಿ NRI ಸೀಟುಗಳು ಸೇರಿರ್ತವೆ. ಈ ಮ್ಯಾನೇಜ್ಮೆಂಟ್ ಕೋಟಾ ಇದೆಯಲ್ಲ, ಇದು ಬೇರೆ ರಾಜ್ಯದವರೆಗೂ ಓಪನ್ ಇದೆಯಾ? ಅದೇ ಮುಖ್ಯವಾದ ಪಾಯಿಂಟು. ಹೌದು, ಹಿಮಾಚಲ ಪ್ರದೇಶ ಒಂದು ಮುಕ್ತ ರಾಜ್ಯ ಅಥವಾ ಓಪನ್ ಸ್ಟೇಟ್. ಅಂದ್ರೆ ಮ್ಯಾನೇಜ್ಮೆಂಟ್ ಕೋಟಾ ಸೀಟುಗಳಿಗೆ ಭಾರತದ ಯಾವುದೇ ರಾಜ್ಯದ ನೀಟ್ ಅರ್ಹತೆ ಪಡೆದ ವಿದ್ಯಾರ್ಥಿ ಅರ್ಜಿ ಹಾಕಬಹುದು. ಹಾಗಾಗಿ ಬೇರೆ ರಾಜ್ಯದ, ಈಗ ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಕೂಡ MMCಗೆ ಟ್ರೈ ಮಾಡಬಹುದಾ? ಖಂಡಿತ. ಅದಕ್ಕೆ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾಗೆ ಕಾಂಪಿಟಿಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕಟ್ ಆಫ್ ಕೂಡ ಅದಕ್ಕೆ ತಕ್ಕಾಗೆ ಇರುತ್ತೆ. ಸರಿ, ಆಯುಷ್ ಕೋರ್ಸ್ಗಳಿಗೂ ಇದೇ ತರನಾ? ಆಯುಷ್ಗೆ ಸರ್ಕಾರಿ ಖಾಸಗಿ ಎರಡರಲ್ಲೂ 85% ರಾಜ್ಯ ಕೋಟಾ, 15% ಅಖಿಲ ಭಾರತ ಕೋಟಾ ಅಥವಾ ಮ್ಯಾನೇಜ್ಮೆಂಟ್ ಕೋಟಾ ಅಂತ ಇರುತ್ತೆ. ಅರ್ಥವಾಯಿತು. ಇನ್ನು ಪ್ರವೇಶ ಪ್ರಕ್ರಿಯೆ ಬಗ್ಗೆ ಸ್ವಲ್ಪ ಹೇಳಿ. ಅಂದ್ರೆ ಅರ್ಜಿ ಹಾಕೋದ್ರಿಂದ ಹಿಡಿದು ಸೀಟು ಸಿಗೋವರೆಗೂ ಮುಖ್ಯ ಹಂತಗಳು. ಮೊದಲು ನೀಟ್ ಅಲ್ಲಿ ಅರ್ಹತೆ ಪಡಿಬೇಕು. ಅದು ಆದ್ಮೇಲೆ AMRU ವೆಬ್ಸೈಟ್ amruhp.ac.in ಅಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಅರ್ಜಿ ಶುಲ್ಕ ಸಾಮಾನ್ಯವಾಗಿ ಜನರಲ್, OBC, EWS, NRI ಕ್ಯಾಟಗರಿಗೆ 2,000 ರೂಪಾಯಿ, SC, ST, PWDಗೆ 1,000 ರೂಪಾಯಿ ಇರುತ್ತೆ. ಓಕೆ, ಆಮೇಲೆ ಕೌನ್ಸಿಲಿಂಗ್ ಶುರುವಾಗತ್ತೆ. ರೌಂಡ್ 1, ರೌಂಡ್ 2, ರೌಂಡ್ 3.
ಸೀಟ್ಗಳು ಖಾಲಿ ಉಳಿದ್ರೆ ಮಾಪ್ ಅಪ್ ಅಥವಾ ಸ್ಟ್ರೇ ವೇಕೆನ್ಸಿ ರೌಂಡ್ ಕೂಡ ಇರುತ್ತೆ. ಪ್ರತಿ ರೌಂಡ್ಗೂ ಚಾಯ್ಸ್ ಫಿಲ್ಲಿಂಗ್ ಮಾಡಬೇಕಾ? ಹೌದು, ಪ್ರತಿ ರೌಂಡ್ಗೂ ಹೊಸದಾಗಿ ಅಥವಾ ಬದಲಾವಣೆ ಮಾಡಿ ಚಾಯ್ಸ್ ಫಿಲ್ಲಿಂಗ್ ಮತ್ತೆ ಚಾಯ್ಸ್ ಲಾಕಿಂಗ್ ಮಾಡಲೇಬೇಕು. ಇದು ತುಂಬಾ ಮುಖ್ಯ. ಸರಿ. ಆಮೇಲೆ ಮೆರಿಟ್ ಮತ್ತು ನಾವು ಕೊಟ್ಟಿರೋ ಆದ್ಯತೆ ಮೇಲೆ ಸೀಟು ಹಂಚಿಕೆ ಆಗತ್ತೆ. ಕರೆಕ್ಟ್. ಸೀಟು ಸಿಕ್ಕಿದ್ರೆ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಒಂದು ಟೋಕನ್ ಫೀ ಕಟ್ಟಬೇಕು. ಇದು ಸುಮಾರು 5,000 ಅಥವಾ 10,000 ಇರ್ಬೋದು. ಇದಕ್ಕೆ ರೀಫಂಡ್, ಫೋರ್ಫಿಚರ್ ರೂಲ್ಸ್ ಎಲ್ಲ ಇರುತ್ತೆ. ಅದನ್ನ ಸರಿಯಾಗಿ ನೋಡ್ಕೋಬೇಕು. 2025 ಪ್ರಕ್ರಿಯೆ ಯಾವಾಗ ಶುರು ಆಗ್ಬೋದು? ಒಂದು ಅಂದಾಜು? ತಾತ್ಕಾಲಿಕ ವೇಳಾಪಟ್ಟಿ ಪ್ರಕಾರ ಅರ್ಜಿ ಪ್ರಕ್ರಿಯೆ ಜುಲೈ ಕೊನೆಗೆ, ಕೌನ್ಸೆಲಿಂಗ್ ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಡೆಯುವ ಸಾಧ್ಯತೆ ಇದೆ. ಆದ್ರೆ ಫೈನಲ್ ಡೇಟ್ಸ್ಗೆ AMU ವೆಬ್ಸೈಟ್ ಚೆಕ್ ಮಾಡಲೇಬೇಕು. ಸರಿ. ಈಗ ಎಲ್ಲರಿಗೂ ಮುಖ್ಯವಾದ ಪ್ರಶ್ನೆ, ಫೀಸು. ಸರ್ಕಾರಿ ಮತ್ತು ಖಾಸಗಿ ಕಾಲೇಜುಗಳ ಫೀಸ್ನಲ್ಲಿ ಎಷ್ಟು ವ್ಯತ್ಯಾಸ ಇದೆ? ದೊಡ್ಡ ವ್ಯತ್ಯಾಸ ಇದೆ. ಸರ್ಕಾರಿ MBBS ಕಾಲೇಜುಗಳಲ್ಲಿ ವರ್ಷಕ್ಕೆ ಟ್ಯೂಷನ್ ಫೀಸ್ ಬೇರೆ ಎಲ್ಲಾ ಸೇರಿ ಸುಮಾರು 60,000 ರೂಪಾಯಿ ಆಗ್ಬೋದು. 60,000 ಅಷ್ಟೇನಾ? ಹೌದು, ಅಂದಾಜು ಅಷ್ಟು. ಆದ್ರೆ MMMC ಸೋಲನ್ನಲ್ಲಿ ಸ್ಟೇಟ್ ಕೋಟಾ ಸೀಟಿಗೆ ವರ್ಷಕ್ಕೆ ಸುಮಾರು 14.5 ಲಕ್ಷ ರೂಪಾಯಿ ಆಗುತ್ತೆ. ಅದೇ ಮ್ಯಾನೇಜ್ಮೆಂಟ್ ಕೋಟಾ ಅಂದ್ರೆ ವರ್ಷಕ್ಕೆ ಸುಮಾರು 18.2 ಲಕ್ಷ ಆಗುತ್ತೆ. NRI ಕೋಟಾಗೆ ಡಾಲರ್ಸ್ನಲ್ಲಿರುತ್ತೆ, ಇನ್ನೂ ಜಾಸ್ತಿ. ಓ, ಇದು ದೊಡ್ಡ ವ್ಯತ್ಯಾಸನೇ. ಹಾಸ್ಟೆಲ್ ಶುಲ್ಕ ಇದರಲ್ಲಿ ಸೇರಿಲ್ಲ ಅಲ್ವಾ? ಇಲ್ಲ, ಹಾಸ್ಟೆಲ್ ಫೀಸ್ ಪ್ರತ್ಯೇಕ. ಸರ್ಕಾರಿ ಹಾಸ್ಟೆಲ್ಗೆ ವರ್ಷಕ್ಕೆ ಸುಮಾರು 24,000 ಚಿಲ್ಲರೆ ಪ್ಲಸ್ ಸೆಕ್ಯೂರಿಟಿ ಡಿಪಾಸಿಟ್ ಇರುತ್ತೆ. ಖಾಸಗಿ ಕಾಲೇಜಲ್ಲಿ ಬೇರೆ ಇರ್ಬೋದು. ಓಕೆ. ಫೀಸ್ನಲ್ಲಿ ಏನಾದರೂ ವಿನಾಯಿತಿ ಇದೆಯಾ? ಒಂದು ಮುಖ್ಯವಾದ ವಿಷಯ ಅಂದ್ರೆ BPL ಕಾರ್ಡ್ ಇರೋರಿಗೆ ಮತ್ತೆ 40%ಗಿಂತ ಹೆಚ್ಚು ಅಂಗವೈಕಲ್ಯ ಇರೋ ವಿದ್ಯಾರ್ಥಿಗಳಿಗ ಸರ್ಕಾರಿ ಕಾಲೇಜುಗಳಲ್ಲಿ ಬೋಧನಾ ಶುಲ್ಕ ಅಂದ್ರೆ ಟ್ಯೂಷನ್ ಫೀ ಪೂರ್ತಿ ವಿನಾಯಿತಿ ಇದೆ. ಇದು ಒಳ್ಳೆ ವಿಷಯ. ಇನ್ನು ವಿದ್ಯಾರ್ಥಿ ಜೀವನದ ಬಗ್ಗೆ ಕೇಳೋದಾದ್ರೆ ರ್ಯಾಗಿಂಗ್ ಬಗ್ಗೆ ತುಂಬಾ ಸ್ಟ್ರಿಕ್ಟ್ ಅಂತ ಕೇಳಿದ್ದೀನಿ. ಹೌದು, ಖಂಡಿತ. ಹಿಮಾಚಲದಲ್ಲಿ 2009ರಿಂದಲೇ ರ್ಯಾಗಿಂಗ್ ನಿಷೇಧ ಕಾಯ್ದೆ ಇದೆ. ಇದನ್ನ ತುಂಬಾ ಸೀರಿಯಸ್ ಆಗಿ ತಗೊಳ್ತಾರೆ. ಹಿಂದೆ ಟಂಡಾ, ನಿರ್ಚೋಕ್, ಮಂಡಿ ಕಾಲೇಜುಗಳಲ್ಲಿ ರ್ಯಾಗಿಂಗ್ ಮಾಡಿದವರನ್ನ ಸಸ್ಪೆಂಡ್ ಮಾಡಿರೋ ಉದಾಹರಣೆಗಳೂ ಇವೆ. ಹೌದು. ಅಡ್ಮಿಷನ್ ಟೈಮಲ್ಲಿ ಆಂಟಿ ರ್ಯಾಗಿಂಗ್ ಅಫಿಡವಿಟ್ ಕೊಡ್ಬೇಕಲ್ವಾ? ಹೌದು. ವಿದ್ಯಾರ್ಥಿ ಮತ್ತು ಪೋಷಕರು ಇಬ್ರಿಂದಲೂ ಸೈನ್ ಮಾಡಿಸಿ ಕೊಡ್ಬೇಕು. ಶಿಸ್ತಿನ ಬಗ್ಗೆ ತುಂಬಾ ಗಮನ ಕೊಡ್ತಾರೆ. ವಾತಾವರಣ ಹೇಗಿರುತ್ತೆ? ಹಿಮಾಚಲ ಅಂದ್ರೆ ಚಳಿ, ಬೆಟ್ಟಗುಡ್ಡ. ಹೌದು, ಕರ್ನಾಟಕದವರಿಗೆ ಹೋಲಿಸಿದ್ರೆ ವಾತಾವರಣ ಖಂಡಿತ ಬೇರೆ ಇರುತ್ತೆ. ಚಳಿ ಸ್ವಲ್ಪ ಜಾಸ್ತಿ, ಅದಕ್ಕೆ ಹೊಂದಿಕೊಳ್ಳೋಕೆ ಸ್ವಲ್ಪ ಟೈಮ್ ಬೇಕಾಗ್ಬೋದು. ಆದ್ರೆ ಅಲ್ಲಿನ ಪ್ರಕೃತಿ ಸೌಂದರ್ಯ, ಶಾಂತ ವಾತಾವರಣ ಓದ್ಲಿಕ್ಕೆ ಪೂರಕವಾಗಿರುತ್ತೆ. ಹಾಸ್ಟೆಲ್, ಫುಡ್ ಸೌಲಭ್ಯಗಳೆಲ್ಲ ಸಾಮಾನ್ಯವಾಗಿ ಚೆನ್ನಾಗಿರುತ್ತೆ. ನಾವು ಆಗಲೇ ಮಾತಾಡಿದ ಹಾಗೆ ಕರ್ನಾಟಕದ ವಿದ್ಯಾರ್ಥಿಗಳು ಕೆಲವರು ಹಿಮಾಚಲಕ್ಕೆ ಹೋಗ್ತಾರೆ, ಹಾಗೇನೇ ಹಿಮಾಚಲದ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಬರೋದು ಜಾಸ್ತಿ ಅಲ್ವಾ? ಯಾಕಿರ್ಬೋದು? ಹೌದು, ಆ ಟ್ರೆಂಡ್ ಇದೆ. ಕರ್ನಾಟಕದವರು MMCಗೆ ಹೋಗೋಕೆ ಕಾರಣ ಬಹುಶಃ ಇಲ್ಲಿನ ಕೆಲವು ಡೀಮ್ಡ್ ಯೂನಿವರ್ಸಿಟಿಗಳ ಫೀಸ್ಗೆ ಹೋಲಿಸಿದರೆ ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾ ಫೀಸ್ ಸ್ವಲ್ಪ ಕಮ್ಮಿ ಅನಿಸಬಹುದು, ಅಥವಾ ಒಂದು ಆಲ್ಟರ್ನೇಟಿವ್ ಆಪ್ಷನ್ ಆಗಿ. ಸರಿ. ಇನ್ನು ಹಿಮಾಚಲದ ವಿದ್ಯಾರ್ಥಿಗಳು ಕರ್ನಾಟಕಕ್ಕೆ ಯಾಕೆ ಬರ್ತಾರೆ ಅಂದ್ರೆ ಇಲ್ಲೋಡಿ, ಟಾಪ್ ಕ್ವಾಲಿಟಿ ಖಾಸಗಿ ಮತ್ತು ಡೀಮ್ಡ್ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ತುಂಬಾ ಜಾಸ್ತಿ ಇದೆ. ಸೀಟುಗಳ ಲಭ್ಯತೆನೂ ಹೆಚ್ಚು, ಹಾಗಾಗಿ ಇಲ್ಲಿ ಅವರಿಗೆ ಹೆಚ್ಚಿನ ಆಯ್ಕೆಗಳು ಸಿಗುತ್ತೆ. ಹೌದು, ಕರ್ನಾಟಕ ಮೆಡಿಕಲ್ ಹಬ್ ರೀತಿಯಾಗಿದೆ. ಸೊ ಒಟ್ನಾಗಿ ಹೇಳೋದಾದ್ರೆ ಹಿಮಾಚಲ ಪ್ರದೇಶ ನೀಟ್ ಆಧಾರಿತ AMU6 ನಿಯಂತ್ರಿತ ವ್ಯವಸ್ಥಿತ ಪ್ರವೇಶ ಪ್ರಕ್ರಿಯೆ ಹೊಂದಿದೆ. ಸರ್ಕಾರಿ ಕಾಲೇಜುಗಳಿವೆ, ಜೊತೆಗೆ ಓಪನ್ ಸ್ಟೇಟ್ ಆಗಿರೋದ್ರಿಂದ ಖಾಸಗಿ ಕಾಲೇಜಿನ ಮ್ಯಾನೇಜ್ಮೆಂಟ್ ಕೋಟಾ ಬೇರೆ ರಾಜ್ಯದವರಿಗೂ ಲಭ್ಯ. ಫೀಸ್ ವ್ಯತ್ಯಾಸ ದೊಡ್ಡದಿದೆ. ರ್ಯಾಗಿಂಗ್ ಬಗ್ಗೆ ಕಠಿಣ ನಿಯಮಗಳಿವೆ. ಖಂಡಿತ ಇದೊಂದು ವಿಶಿಷ್ಟ ಆಯ್ಕೆ ಅಂತ ಹೇಳ್ಬಹುದು. ಈ ಎಲ್ಲಾ ಮಾಹಿತಿ ಕೇಳಿದ್ಮೇಲೆ ನಮ್ಮ ಕೇಳುಗರು ಯೋಚಿಸಬೇಕಾದ ಒಂದು ಕೊನೆಯ ಪ್ರಶ್ನೆ ಇರಬಹುದು. ಅದೇನು? ಹಿಮಾಚಲ ಪ್ರದೇಶದಲ್ಲಿ ಮೆಡಿಕಲ್ ಓದೋಕೆ ಡಿಸೈಡ್ ಮಾಡುವಾಗ ಒಬ್ಬ ವಿದ್ಯಾರ್ಥಿ ಅಥವಾ ಪೋಷಕರು ಅತಿ ಮುಖ್ಯವಾಗಿ ಗಮನಿಸಬೇಕಾದ 3 ಅಂಶಗಳು ಯಾವುವು? ಫೀಸ್ ಸ್ಟ್ರಕ್ಚರ, ಕಾಲೇಜಿನ ರೆಪ್ಯುಟೇಷನ, ಅಥವಾ ತಮಗೆ ಸಿಗಬಹುದಾದ ಕೋಟಾದ ಸಾಧ್ಯತೆಗಳ? ಇದನ್ನ ಸ್ವಲ್ಪ ಯೋಚನೆ ಮಾಡಬಹುದು.